ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸದಲ್ಲಿ ಕನ್ನಡ ಟೈಪಿಂಗ್ ಕಲಿಯೋಣ ಬನ್ನಿ ಭಾಗ 8 ಇದರಲ್ಲಿ ಕೆಲವೊಂದು ಕನ್ನಡದಲ್ಲಿ ಕಠಿಣ ಪದಗಳನ್ನು ನಾನು ರೆಡಿ ಮಾಡಿ ತೋರಿಸಿದ್ದೇನೆ. ಅಂದರೆ ಕೆಲವೊಂದು ಇಂಗ್ಲೀಷ್ ಕಾಂಬಿನೇಷನ್ ಕೀಸ್ಗಳನ್ನು ಉಪಯೋಗಿಸಿಕೊಂಡು ಕೆಲವೊಂದು ಕಠಿಣ ಪದಗಳನ್ನ ನಾನು ರೆಡಿ ಮಾಡಿ ತೋರಿಸಿದ್ದೇನೆ. ಸೊ ನೀವು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಂದರೆ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕ್ತೀನಿ. ತಾವು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬೋದು. ಇವತ್ತಿನ ಕ್ಲಾಸು ಕನ್ನಡ ಟೈಪಿಂಗ್ ಕಲಿಯೋಣ ಬನ್ನಿ ಭಾಗ 9. ಇದರಲ್ಲಿ ನಾನು ಕನ್ನಡದಲ್ಲಿ ವಾಟರ್ ಮಾರ್ಕನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳೋದು. ಓಕೆ, MS ವರ್ಡಲ್ಲಿ ನಾವು ಬೇರೆ ಬೇರೆದಂಥ ಒಂದು ಪತ್ರಲೇಖನ ಇರ್ಬೋದು, ಆಫೀಷಿಯಲ್ ಲೆಟ್ರ್ ಇರ್ಬೋದು, ಅಥವಾ ನಮ್ಮ ನೋಟ್ಸ್ ರೆಡಿ ಮಾಡ್ಕೊಂಡಿರ್ತೀವಿ. ಸೊ ಅವುಗಳಿಗೆ ನಮ್ಮದೇ ಆದಂಥ ಒಂದು ವಾಟರ್ ಮಾರ್ಕನ್ನು ಕನ್ನಡದಲ್ಲಿ ಯಾವ ರೀತಿಯಾಗಿ ಅಪ್ಲೈ ಮಾಡೋದು ಅನ್ನೋದನ್ನು ಇವತ್ತಿನ ಒಂದು ಕ್ಲಾಸ್ದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ. ಮತ್ತು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ ಅಂತ ತಮ್ಮಲ್ಲಿ ಕೇಳ್ತಾ ಇವಾಗ ಇವತ್ತಿನ ಒಂದು ಪ್ರಾಕ್ಟಿಕಲ್ ಕ್ಲಾಸನ್ನು ನೋಡೋಣ. ಓಕೆ, ಸೊ ನಾನು ನುಡಿಯನ್ನು ಓಪನ್ ಮಾಡ್ಕೋತೀನಿ. ಫಸ್ಟ್ ಯಾವುದಾದ್ರೂ ನುಡಿ ಇರ್ಬೋದು, 4.0, 5.0, 6.0, 6.1 ಯಾವುದಾದ್ರೂ ಒಂದು ನುಡಿ ಸಾಫ್ಟ್ವೇರ್ ನಮ್ಮ ಹತ್ರ ಇರಬೇಕಾಗ್ತದೆ. ಸೊ ಈಗ ನಾನು ನುಡಿ 6.1 ಓಪನ್ ಮಾಡ್ಕೋತೀನಿ. ಓಕೆ, ಸೊ ಇಲ್ಲಿ ಓಪನ್ ಮಾಡಿದ ನಂತರ ಇದನ್ನು ನಾನು ಮಿನಿಮೈಸ್ ಮಾಡಿ ಇಲ್ಲಿ ಟಾಸ್ಕ್ ಬಾರ್ ಮೇಲೆ ಇಟ್ಬಿಡ್ತೀನಿ. ಇವಾಗ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ MS ವರ್ಡನ್ನು ಓಪನ್ ಮಾಡ್ಕೋಬೇಕು. ಓಕೆ, ಇಲ್ಲಿ ಬ್ಲ್ಯಾಂಕ್ ಡಾಕ್ಯುಮೆಂಟನ್ನು ತೊಗೋಬೇಕು. ಸೊ ತಗೊಂಡ ನಂತರ ಇಲ್ಲಿ ಡಿಸೈನ್ದಲ್ಲಿ ಬರಬೇಕಾಗ್ತದೆ. ಸೊ ಇಲ್ಲಿ ಡಿಸೈನ್ದಲ್ಲಿ ಬಂದ ನಂತರ ಇಲ್ಲಿ ವಾಟರ್ ಮಾರ್ಕ್ ಅಂತೇಳಿ ಆಪ್ಷನ್ ಸಿಗ್ತದೆ. ಸೊ ಇದರಲ್ಲಿ ಕೆಲವೊಂದು ಫಾರ್ಮ್ಯಾಟ್ ನಮಗೆ ಸಿಗ್ತವೆ. ಓಕೆ, ಇಂಗ್ಲೀಷ್ನಿರ್ತಕ್ಕಂಥ ಒಂದು ಕಾನ್ಫಿಡೆನ್ಷಿಯಲ್, ಇನ್ನೊಂದು ಡು ನಾಟ್ ಕಾಪಿ ಅಂತೇಳಿ ಇಲ್ಲಿ ಆಪ್ಷನ್ ಸಿಗ್ತವೆ. ಸೊ ಇದರಲ್ಲಿ ಒಂದು ನಾವು ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಈ ಒಂದು ಇಂಗ್ಲೀಷನ್ನು ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ. ಇದಕ್ಕೆ ನಾನು ಕನ್ನಡದಲ್ಲಿ ಒಂದು ನಮಗೆ ಬೇಕಾದಂಥ ಒಂದು ಕನ್ನಡದಲ್ಲಿ ವಾಟರ್ ಮಾರ್ಕನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ನೋಡೋಣ. ಮತ್ತು ಪುನಃ ಇಲ್ಲಿ ವಾಟರ್ ಮಾರ್ಕ್ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ನಂತರ ಇಲ್ಲಿ ಕಸ್ಟಮ್ ವಾಟರ್ ಮಾರ್ಕ್. ಓಕೆ, ಕಸ್ಟಮ್ ವಾಟರ್ ಮಾರ್ಕ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೀವು ನೋಡ್ಕೋಬೋದು. ಇಲ್ಲಿ ಏನು ಬಂದಿದೆಪ್ಪ ಅಂದ್ರೆ ಇಲ್ಲಿ ಲ್ಯಾಂಗ್ವೇಜ್ ಇಂಗ್ಲೀಷ್ ಇಂಡಿಯಾ ಇದೆ, ಟೆಕ್ಸ್ಟು ಕಾನ್ಫಿಡೆನ್ಷಿಯಲ್ ಇದೆ, ಆಮೇಲೆ ಫಾಂಟ್ ಕ್ಯಾಲಿಬರಿ ಇದೆ, ಸೈಜು ಆಟೋ ಇದೆ. ಸೊ ಇವಾಗ ನಾನು ಇದು ಇಂಗ್ಲೀಷ್ ಟೆಕ್ಸ್ಟನ್ನು ರಿಮೂವ್ ಮಾಡ್ತೀನಿ ಮತ್ತು ಇಲ್ಲಿ ಕನ್ನಡವನ್ನು ಟೈಪ್ ಮಾಡ್ಕೋತೀನಿ ಇಂಗ್ಲೀಷ್. ಸೊ ಇಲ್ಲಿ ಡೈರೆಕ್ಟಾಗಿ 6.1ದಲ್ಲಿ ಡೈರೆಕ್ಟಾಗಿ ಏನಾಗ್ತದೆ, ಇಲ್ಲಿ ಕನ್ನಡ ಟೈಪ್ ಆಗ್ತದೆ. ಓಕೆ, ಇಲ್ಲಿ ನೋಡ್ಕೋಬೋದು. ಇಲ್ಲಿ ನಾ ಇಲ್ಲಿ ನೋಡಿರಿ ಪತ್ರ. ಓಕೆ, ಇಲ್ಲಿ ನಾ ಏನು ಮಾಡ್ತಾ ಇದ್ದೇನಪ್ಪ ಅಂದರೆ ಪತ್ರ ಲೇಖನ ಅಂತೇಳಿ ಟೈಪ್ ಮಾಡ್ತಾಯಿದ್ದೀನಿ. ಓಕೆ, ಪತ್ರ ಲೇಖನ. ಸೊ ಈಗ ನಾನು ಏನು ಮಾಡಿದ್ದೀನಿ, ಡೈರೆಕ್ಟಾಗಿ ಯಾವುದೇ ಒಂದು ಫಾಂಟನ್ನು ಚೇಂಜ್ ಮಾಡಿಲ್ಲ. ಇಲ್ಲಿ ಫಾಂಟ್ ಕ್ಯಾಲಿಬರಿ ಇದೆ, ಇಲ್ಲಿ ಇಂಗ್ಲೀಷ್ ಇಂಡಿಯಾ ಇದೆ. ಡೈರೆಕ್ಟಾಗಿ ಟೆಕ್ಸ್ಟ್ ಆಟೋಮೆಟಿಕ್ಕಾಗಿ ಏನಾಗಿದೆ, ಇಲ್ಲಿ ಕನ್ನಡದಲ್ಲಿ ಟೈಪ್ ಆಗ್ತದೆ. ಓಕೆ, ಸೊ ಇಷ್ಟು ಮಾಡಿದ ನಂತರ ನಾವು ಏನು ಮಾಡ್ಬೋದು, ಇಲ್ಲಿ ಸೈಜ್ ಆಟೋ ಇದೆ. ಸೊ ಈಗ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಅಪ್ಲೈ ಮಾಡಿ ನಿಮಗೆ ತೋರಿಸ್ತೀನಿ. ಓಕೆ, ಅಪ್ಲೈ. ಸೊ ಇಲ್ಲಿ ನೋಡ್ಕೋಬೋದು, ಇಲ್ಲಿ ಕ್ಲೋಸ್ ಮಾಡ್ತೀನಿ. ಸೊ ಈಗ ಪತ್ರ ಲೇಖನ ಅಂತೇಳಿ ಬಂದಿದೆ. ಸೊ ಇದನ್ನು ಮತ್ತೆ ಪುನಃ ಇಲ್ಲಿ ವಾಟರ್ ಮಾರ್ಕ್ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ಕಸ್ಟಮ್ ವಾಟರ್ ಮಾರ್ಕ್ದಲ್ಲಿ ಬಂದು ಸೊ ಇದಕ್ಕೆ ನಾವು ಆಟೋ ಇದ್ದದ್ದನ್ನು ನಾನು ಇಲ್ಲಿ ಸೈಜನ್ನು ಕಮ್ಮಿ ಮಾಡ್ಕೋಬೇಕಾಗ್ತದೆ. ಸೊ ಸೈಜ್ ಕಮ್ಮಿ ಮಾಡ್ಕೋಬೋದು. ಇಲ್ಲಿ 54 ಅಂತ ಹೇಳ್ತೀನಿ. ಸೊ ಇಲ್ಲಿ ಕಲರ್ ಕೂಡ ನಾವೇನು ಮಾಡ್ಕೋಬೋದು, ಇಲ್ಲಿ ಚೇಂಜ್ ಮಾಡ್ಕೋಬೋದು. ಓಕೆ, ನಮಗೆ ಬೇಕಂತ ಕಲರನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು. ಇಲ್ಲಿ ಅಪ್ಲೈ. ಓಕೆ, ಸೊ ಇಲ್ಲಿ ಕ್ಲೋಸ್. ಇವಾಗ ನೋಡ್ಕೋಬೋದು ಪತ್ರ ಲೇಖನ ಅಂತೇಳಿ ಕನ್ನಡದಲ್ಲಿ ವಾಟರ್ ಮಾರ್ಕ್ ಬಂದಿದೆ. ಸೊ ಈ ಪ್ರಕಾರ ನಾವು ನಮ್ಮ ಡಾಕ್ಯುಮೆಂಟ್ಸ್ಗಳಿಗೆ ನಮ್ಮದೇ ಆದಂಥ ಒಂದು ಕನ್ನಡದಲ್ಲಿ ವಾಟರ್ ಮಾರ್ಕನ್ನು ಅಪ್ಲೈ ಮಾಡ್ಕೋಬೋದು. ಓಕೆ, ಸೊ ಇಷ್ಟು ಇವತ್ತಿನ ಕ್ಲಾಸಲ್ಲಿ ನಾನು ಕನ್ನಡದಲ್ಲಿ ವಾಟರ್ ಮಾರ್ಕನ್ನು ಯಾವ ರೀತಿಯಾಗಿ MS ವರ್ಡಲ್ಲಿ ಅಪ್ಲೈ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ. ಜೊತೆಗೆ ವಿಡಿಯೋನ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಮತ್ತು ತಾವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ನನಗೆ ಸಪೋರ್ಟ್ ಮಾಡಿರಿ ಅಂತ ತಮ್ಮಲ್ಲಿ ಕೇಳ್ತಾ ಇವಾಗ ಇವತ್ತಿನ ಒಂದು ಪ್ರಾಕ್ಟಿಕಲ್ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೊಂದು ಹೊಸ ಕ್ಲಾಸೊಂದಿಗೆ, ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.